ಇನ್ನು 6 ತಿಂಗಳಲ್ಲಿ ಹೊಸ ಉಪರಾಷ್ಟ್ರಪತಿಯ ಆಯ್ಕೆ ಆಗಬೇಕಾಗಿದ್ದು 3 ಹೆಸರುಗಳು ಈಗಾಗಲೇ ಚರ್ಚೆಗೆ ಆಹಾರವಾಗಿದೆ. ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸ್ಪಷ್ಟ ಬಹುಮತವಿದೆ. ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ 67ರ ವಿಕೆ ಸಕ್ಸೇನಾ ಹೆಸರು ಒಂದು. ಆಮ್ ಆದ್ಮಿ ಪಕ್ಷದ ಆಡಳಿತಕ್ಕೆ ಬ್ರೇಕ್ ಹಾಕುತ್ತಾ ಕೇಂದ್ರ ಸರ್ಕಾರದ ಪರ ಕೆಲಸ ಮಾಡುತ್ತಾ ಪಕ್ಷ ನಿಷ್ಠೆ ಉಳಿಸಿಕೊಂಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ 66ರ ಮನೋಜ್ ಸಿನ್ಹಾರ 5 ವರ್ಷದ ಹುದ್ದೆಯ ಅವಧಿ ಆಗಸ್ಟ್ ಮೊದಲ ವಾರ ಮುಗಿಯುತ್ತದೆ. ಆರ್ಟಿಕಲ್ 370ರ ವಿಷಯದಲ್ಲಿ ಬಿಜೆಪಿಯ ಮುಖ ಉಳಿಸುವಲ್ಲಿ ಇವರ ಪಾತ್ರ ಬಹಳ ಹಿರಿದು. 2 ದಶಕದಿಂದ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿರುವ ನಿತೀಶ್ ಕುಮಾರ್ರನ್ನು ಉಪರಾಷ್ಟ್ರಪತಿ ಮಾಡಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಜೆಪಿಯ ಕೈಗೆ ತೆಗೆದುಕೊಳ್ಳಲು ಲೆಕ್ಕಾಚಾರ ನಡೆದಿದೆ. ಈ 3 ಹೆಸರುಗಳಲ್ಲದೆ ಬೇರೆಯವರ ಹೆಸರು ದಿಢೀರನೆ ಮುನ್ನೆಲೆಗೆ ಬರುತ್ತಿದೆ. ಪಡುವಣ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ಪ್ರಕಾರ ಜಗದೀಪ್ ಧನ್ಕರ್ ರಾಜೀನಾಮೆಯಲ್ಲಿ ಪ್ರಧಾನಿ, ಗೃಹ ಸಚಿವರ ಕೈವಾಡವಿದೆ ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟ್ರಪತಿಗಳು ಲೋಕಸಭೆ, ರಾಜ್ಯಸಭೆ ಸದಸ್ಯರ ಮತದಿಂದ ಆಯ್ಕೆಯಾಗುತ್ತಾರೆ. ಎನ್ಡಿಎ ಕೂಟಕ್ಕೆ ಈ ವಿಷಯದಲ್ಲಿ ಸ್ಪಷ್ಟ ಬಹುಮತವಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ.